ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಪತ್ರಿಕೆ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದೆ ಮತ್ತು ಪತ್ರಿಕೆ ಬಗ್ಗೆ ಭಾಳ ಗೌರವದಿಂದ ಪತ್ರಿಕೆ ಓದಂಥ ಮಿತ್ರರು ಭಾಳ ಇಷ್ಟಪಟ್ಟು ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತೇನು ನ್ಯೂಸ್ ಚಾನಲ್ ಕೂಡ ಪರಿವರ್ತನೆ ಆಗಿದೆ. ಆ ನ್ಯೂಸ್ ಚಾನಲ್ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಜನರ ಮನಸ್ಸನ್ನು ಗೆಲ್ಲಲಿ, ಮನೆ ಮನೆಗೆ ಹೋಗಿ ತಲುಪಲಿ. ಇವತ್ತೇನು ಕಟ್ಟೆ ಕಡ ಬಡವನು ಕೂಡ ಈ ನ್ಯೂಸ್ ಚಾನಲ್ನಿಂದ ಒಂದು ನ್ಯಾಯ ಸಿಗಂತಾಗಲಿ ಮತ್ತು ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ಬಡವರಿಗೆ, ರೈತರಿಗೆ, ಇವತ್ತೇನು ಭ್ರಷ್ಟಾಚಾರ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಈ ನ್ಯೂಸ್ ಚಾನಲ್ನಿಂದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಂತಾಗಲಿ, ಇಡೀ ರಾಜ್ಯದಲ್ಲಿ ಒಂದು ನ್ಯೂಸ್ ಚಾನಲ್ ದೊಡ್ಡ ಮಟ್ಟಕ್ಕೆ ಆಗಿ ಬೆಳೀಲಿ ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣೆ ಜಿಲ್ಲಾ ಘಟಕ ಹಾರೈಸ್ತೀವಿ ಮತ್ತು ವೈಯಕ್ತಿಕ ನಾನು ಕೂಡ ಹಾರೈಸ್ತೀನಿ. ಜನರ ಮನಸ್ಸು ಗೆದಿಲಿ, ಜನರು ಪ್ರೀತಿ ವಿಶ್ವಾಸದಿಂದ ಈ ನ್ಯೂಸ್ ಚಾನಲನ್ನು ನೋಡಲಿ ಮತ್ತು ಹಾರೈಸಲಿ. ಭಗವಂತ ತಾಯಿ ಭುವನೇಶ್ವರಿ ಈ ನ್ಯೂಸ್ ಚಾನಲ್ ಮ್ಯಾಗ ಹಾರೈಸಲಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಭಿನಂದನೆಗಳು.